ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉಪಯೋಗ ಆಗುವಂತಹ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಉಪಯೋಗ ಆಗುವಂಥ ಕಿಚನ್ ಟಿಪ್ಸ್ ಏನು ಅಂತ ನೋಡೋಣ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಬ್ಲೌಸಸ್ಗೆ ಈ ರೀತಿ ವರ್ಕ್ಸನ್ನು ಹಾಕ್ಕೊಂಡಿರ್ತೀವಲ್ಲ, ವರ್ಕ್ ಹಾಕ್ಕೊಂಡಿರೋ ಅಂಥ ಬ್ಲೌಸಸ್ಗೆ ನಾವು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇರ್ತೀವಿ. ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ರೆ ಈ ರೀತಿ ಆಚೆಗೆ ನಮಗೆ ಸೇಫ್ಟಿ ಪಿನ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆ ರೀತಿ ಕಾಣಿಸ್ದಿರ ಇರೋದಕ್ಕೋಸ್ಕರ ನಾವು ಸ್ಟೋರ್ಗಳಲ್ಲಿ ಈ ರೀತಿ ನಾವು ಬ್ಲೌಸಸ್ ಕಲರ್ ಇರೋವಂಥ ಸೇಫ್ಟಿ ಪಿನ್ಸನ್ನು ತಗೊತಾ ಇರ್ತೀವಿ. ಆ ರೀತಿ ತಗೊಂಡಿರ ಮನೆಯಲ್ಲಿರುವಂಥ ನೈನ್ ಪಾಲಿಶ್ ಇರುತ್ತಲ್ಲ, ಆ ನೈನ್ ಪಾಲಿಶನ್ನು ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರ್ ನೈನ್ ಪಾಲಿಶನ್ನು ತಗೊಂಡು ಸೇಫ್ಟಿ ಪಿನ್ಗೆ ಅಪ್ಲೈ ಮಾಡಿಕೊಂಡು ಮತ್ತು ನಾವು ಬ್ಲೌಸಸ್ಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀವಿ ಅಂತ ಬೇಗ ಗೊತ್ತಾಗೋದಿಲ್ಲ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ಮನೆಯಲ್ಲಿ ಚಾಕು ಮತ್ತು ಈ ರೀತಿ ಇರುತ್ತಲ್ಲ, ಅವು ಬೇಗ ನಮಗೆ ಶಾರ್ಪ್ನೆಸ್ ಅನ್ನೋದು ಹೋಗ್ತಾ ಇರುತ್ತೆ. ಆ ಶಾರ್ಪ್ನೆಸ್ ಹೋಗ್ದಿರೋ ತುಂಬ ದಿನ ಹಾಗೆ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಒಂದು ಗ್ಲಾಸನ್ನು ತಗೊಳ್ಳಿ, ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು, ಸ್ಟೀಲ್ ಗ್ಲಾಸ್ ಆಗಿರ್ಬೋದು, ಅದನ್ನು ತಗೊಂಡು ಸ್ವಲ್ಪ ಅಕ್ಕಿ ಆಗಿರ್ಬೋದು, ಇಲ್ಲಾಂದರೆ ಉಪ್ಪಾಗಿರ್ಬೋದು ತಗೊಂಡು ಇದರಲ್ಲಿ ಆ ಚಾಕು ಎಲ್ಲವನ್ನು ಈ ರೀತಿ ಇಡಿ. ಈ ರೀತಿ ಇಡೋದ್ರಿಂದ ನಮಗೆ ಶಾರ್ಪ್ನೆಸ್ ಅನ್ನೋದು ಬೇಗ ಹೋಗೋದಿಲ್ಲ, ಹಾಗೆ ಇರುತ್ತೆ. ನೀವು ಅಕ್ಕಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಉಪ್ಪಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗೇ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಈ ರೀತಿ ಕ್ಲಿಪ್ಸ್ ಅನ್ನೋದು ಇರುತ್ತೆ. ನಾವು ಕ್ಲಿಪ್ಸ್ ಅನ್ನೋದು ಯಾವತ್ತಾದರೂ ನಾವು ಯೂಸ್ ಮಾಡುವಾಗ ಎಲ್ಲಂದ್ರೆ ಎಲ್ಲ ಹಾಕ್ತಾಯಿರ್ತೀವಿ ಮತ್ತು ನಮ್ಗೆ ಬೇಕು ಅಂದಾಗ ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಬಲೆ ಇರುತ್ತಲ್ಲ, ವೇಸ್ಟ್ ಆಗಿರೋಂಥ ಬಲೆ, ಆ ಬಲೆಗೆ ಈ ರೀತಿ ಕ್ಲಿಪ್ಸನ್ನು ಹಾಕ್ಕೊಂಡು ನಾವು ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಒಂದು ಹತ್ರ ಹ್ಯಾಂಗ್ ಮಾಡ್ಕೋಬೇಕು. ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಕ್ಲಿಪ್ಸ್ ಅನ್ನೋದು ಬೇಗ ಸಿಗುತ್ತೆ, ಬೇಗ ಕಳೆದೋಗೋದಿಲ್ಲ ಮತ್ತು ನಮ್ಮ ಹುಡ್ಕೊಂಡು ಟೈಮ್ ವೇಸ್ಟ್ ಆಗ್ದಿರ ಇರುತ್ತೆ. ಈ ರೀತಿ ಹ್ಯಾಂಗ್ ಮಾಡಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ಬೇಕು ಅಂದಾಗ ಬೇಗ ಸಿಗುತ್ತೆ ಕ್ಲಿಪ್ಸು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ಕೀಸನ್ನು ತಗೊತಾ ಇರ್ತೀವಲ್ಲ, ಗಾಡಿದಾಗಿರ್ಬೋದು, ಕಾರ್ದಾಗಿರ್ಬೋದು, ಮನೆ ಕೀಸ್ ಆಗಿರ್ಬೋದು, ಎಲ್ಲ ಒಂದು ಕೀಸನ್ನು ಒಂದು ಹತ್ರ ಹ್ಯಾಂಗ್ ಮಾಡ್ಕೊಂಡಿರ್ತೀವಿ. ಮತ್ತು ನಮ್ಗೆ ಬೈಕ್ ಕೀಸ್ ಬೇಕು ಅಂದಾಗ ಬೇಗ ಸಿಗಬೇಕು ಅಂತ ಎಲ್ಲ ಕೀಸನ್ನು ತೆಗಿತೀವಿ ಮತ್ತು ನಮಗೆ ಅದರಲ್ಲಿ ಇಡೋದಕ್ಕೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ಮನೆ ಕೀಸ್ ಒಂದು ಹತ್ರ ಮತ್ತು ಬೈಕ್ ಕೀಸು, ಈ ರೀತಿ ಕಾರ್ ಕೀಸ್ ಒಂದು ಹತ್ರ ಇಟ್ಕೊಂಡ್ರೆ ನಮ್ಗೆ ಬೇಗ ಸಿಗುತ್ತೆ. ಈ ರೀತಿ ಒಂದು ಹತ್ರ ಹ್ಯಾಂಗ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಬೇಕು ಅಂದಾಗ ಬೈಕ್ ಕೀಸು ಬೇಗ ಸಿಗುತ್ತೆ ಮತ್ತು ನಾವು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರ ಇರುತ್ತೆ. ಮನೆ ಕೀಸು ಒಂದು ಹತ್ರ, ಬೈಕ್ ಕೀಸು ಒಂದು ಹತ್ರ ಈ ರೀತಿ ಹ್ಯಾಂಗ್ ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಳೋದು ತುಂಬ ಜನಕ್ಕೆ ಬರೋದಿಲ್ಲ. ಸ್ವಲ್ಪ ಜನಕ್ಕೆ ಬರುತ್ತೆ, ಸ್ವಲ್ಪ ಜನಕ್ಕೆ ಈ ಸ್ಯಾರಿ ಫೋಲ್ಡ್ ಮಾಡ್ಕೊಳ್ಳೋದು ಬೇಗ ಬರೋದಿಲ್ಲ. ಅಂಥವ್ರಿಗೆ ಈ ಟಿಪ್ಪು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು ಬಾಚಣಿಗೆ ಇದ್ದರೆ ಸಾಕು ಮನೆಯಲ್ಲಿ. ಈ ರೀತಿ ನಾವು ಈಸಿಯಾಗಿ ಸ್ಯಾರಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೋದು. ನಾನು ತೋರಿಸೋ ವಿಧಾನ ನೋಡಿ, ಈ ರೀತಿ ನಾನು ತೋರಿಸೋ ರೀತಿ ನೀವು ಫೋಲ್ಡಿಂಗ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಫಾಸ್ಟಾಗಿ ನಾವು ಸ್ಯಾರಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗೇ ಇರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಬಾಚಣಿಗೆಯಿಂದ ಈ ರೀತಿ ಫೋಲ್ಡಿಂಗ್ ಮಾಡಿದ್ದೀನಲ್ಲ, ಈ ರೀತಿ ಕ್ಲೀನಾಗಿ ನಾವು ಒಂದು ಹತ್ರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆ ಬಾಚಣಿಗೆಯನ್ನು ಹಾಗೆ ಇಟ್ಕೊಳ್ಳಿ. ಈ ರೀತಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ನಾವು ಸ್ಯಾರಿಯನ್ನು ಫೋಲ್ಡ್ ಮಾಡಿಕೊಂಡು ಇಟ್ಕೋಬೋದು. ಈ ರೀತಿ ಎಷ್ಟು ಸೀರೆಗಳನ್ನಾದರೂ ನಾವು 5 ನಿಮಿಷದಲ್ಲಿ ಫೋಲ್ಡಿಂಗ್ ಮಾಡ್ಕೋಬೋದು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಅವರು ಕೂಡ ಈ ಟಿಪ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫೋಲ್ಡಿಂಗ್ ಮಾಡಿದ್ದೀನಿ, ತುಂಬ ಚೆನ್ನಾಗೇ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.